ಚಾರುಗೆ ಫ್ರೈಡೇ ಈವ್ನಿಂಗ್ ಸ್ನ್ಯಾಕ್ಸು ಪಿಜ್ಜಾ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ನೋಡಿ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಹೇಗೆ ಮಾಡೋದು ಅಂದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಹಾಕ್ಕೊಳ್ಳಿ. ಮನೇಲಿ ಯಾವ್ಯಾವ ತರಕಾರಿ ಇದೆ ಎಲ್ಲನೂ ಹಾಕ್ಕೊಳ್ಳಿ. ನಾನಿಲ್ಲಿ ಆನಿಯನ್ನು, ಕ್ಯಾಪ್ಸಿಕಮ್ ಮತ್ತು ಕಾರ್ನು, ಬೇಬಿ ಕಾರ್ನ್ ಮತ್ತು ಬ್ರೊಕೊಲಿ ಜೊತೆಗೆ ಸ್ವಲ್ಪ ಪನ್ನೀರ್ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ರಾ ವೆಜಿಟೇಬಲ್ಸ್‌ನ ಮಕ್ಕಳಿಗೆ ಡೈರೆಕ್ಟಾಗಿ ಪಿಜ್ಜಾ ಮೇಲೆ ಹಾಕ್ಕೊಟ್ರೆ ಅದು ಬೇಯಲ್ಲ, ಜೊತೆಗೆ ಡೈಜೆಷನ್‌ಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಚಪಾತಿನ ಈ ಥರ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಒಂದು ಚೀಸ್ ಸ್ಲೈಸ್ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊತೀನಿ ಮತ್ತೆ. ಯಾಕಂದರೆ ಚೀಸಿ ಚೀಸಿ ಆಗಿದ್ದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಸ್ವಲ್ಪ ಚೀಸ್ ಜಾಸ್ತಿನೇ ಹಾಕಿದ್ರು ಮನೇಲೇ ಮಾಡಿಕೊಟ್ರೆ ಒಳ್ಳೇದು. ಆಮೇಲೆ ಅದ್ರ ಮೇಲೆ ಸ್ವಲ್ಪ ತಂದೂರಿ ಮಯೋನೈಸ್, ಸ್ವಲ್ಪ ಕೆಚಪ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಎರಡನ್ನೂ ಕೂಡ ನಾನು ಮನೇಲೇ ಮಾಡ್ಕೊಂಡಿರೋದು. ವೀಡಿಯೋಸ್‌ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಹೇಗೆ ಮಾಡಿಕೊಂಡೆ ಅಂತ ಹಾಕ್ತೀನಿ. ಅದ್ರ ಮೇಲೆ ಸ್ವಲ್ಪ ಮೊಸರೆಲ್ಲಾ ಚೀಸ್‌ನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋನ ಹಾಕ್ಕೊಂಡು ತವಾ ಮೇಲೇನೆ ಒಂದು 2-3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮನೇಲೇ ಮಾಡಿರೋ ಯಮ್ಮಿ ಯಮ್ಮಿ ಪಿಜ್ಜಾ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೀವು ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಫ್ರೈಡೇಸು, ಸ್ಯಾಟರ್ಡೇ, ಸಂಡೇಸು ಮಾಡಿಕೊಟ್ರೆ ತುಂಬ ಖುಷಿಪಡ್ತಾರೆ, ಎಂಜಾಯ್ ಮಾಡ್ತಾರೆ.